ನಾನು ಹೇಳುವಂಥ ಒಂದು ಸಣ್ಣ ಒಂದು ತಂತ್ರವನ್ನು ನೀವು ಮಾಡೋದ್ರಿಂದ ಭಾಳಷ್ಟು ಜನಕ್ಕೆ ಏನಾಗುತ್ತೆ ಅಂತ ಏನೋ ತುಳಿತಾರೆ, ದಾಟ್ತಾರೆ, ಇನ್ನೊಂದು ನೆಗೆಟಿವ್ ಎನರ್ಜಿ ಮಾಟ ಮಂತ್ರ ಅನ್ಕೋತೀರಾ ಭಾಳಷ್ಟು ಜನ, ಅಥವಾ ಏನೋ ದೃಷ್ಟಿ ಅಂದ್ಕೊಂಡಿದ್ದೀರಾ. ಈ ಥರದ್ದು ನಾನಾ ರೀತಿಯಿಂದ ಯಾರೋ ಒಂದು ಹಾಕಿದರೆ ನಿಮಗೆ ಈ ಒಂದು ಕೆಲವೊಂದರ ವಸ್ತುಗಳನ್ನು ನೀವು ಪರ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಅವ್ರು ಏನೇ ಮಾಡಿಸಿದ್ರು, ನೀವು ಏನೇ ತುಳಿದ್ರು, ಏನೂ ದಾಟಿದ್ರು ಕೂಡ ನಿಮ್ಗೆ ಏನೂ ತೊಂದರೆ ಆಗೋದಿಲ್ಲ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚೈದ್ಮಿಷ್ಟವತಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡುತ್ತೆ ಅಂದರೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ವಿಶೇಷವಾಗಿ 2 ಮುದ್ರೆಯನ್ನು ಮಾಡಬೇಕಾಗುತ್ತೆ. ಏನು ಅಂತ ನೋಡುತ್ತೆ ಅಂದರೆ, ಭಾಳಷ್ಟು ಜನಕ್ಕೆ ರೋಗ ನಿರೋಧಕ ಬೇಗ ನೆಗಡಿ ಬರುತ್ತೆ, 3 ದಿನ 4 ದಿನ ಆದಮೇಲೆ ಹೋಗುತ್ತೆ. ಕೆಲವರಿಗೆ ಒಂದೇ ದಿನದಲ್ಲಿ ಹೋಗುತ್ತೆ. ಅವ್ರಿಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಇವರಿಗೆ ಸ್ವಲ್ಪ ನಿಧಾನ ಆಗುತ್ತೆ. ಅದು ಸರಿಯಾಗಿ ಆಗಬೇಕು ಅಂದರೆ ಸಮಾನ ಮುದ್ರೆಯನ್ನು ಮಾಡಬೇಕು. ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು ಎಲ್ಲ ಬೆರಳನ್ನು ಸಮಾನವಾಗಿ ಇರಿಸಿಕೊಳ್ಳಬೇಕು. ಅದು ಸಮಾನ ಮುದ್ರೆ ಆಗುತ್ತದೆ. ಇದನ್ನು 15 ನಿಮಿಷಗಳ ಕಾಲ ಮಾಡಿ. ಮತ್ತು ಪ್ರಾಣ ಮುದ್ರೆ, ತೋರ್ಬೆರಳು ಮತ್ತು ಮಧ್ಯದ ಬೆರಳು, ಮಿಕ್ಕ ಕಿರುಬೆರಳು ಮತ್ತು ಉಂಗುರದ ಬೆರಳು ಮಾಡಿಸ್ಬೇಕು. ತೋರ್ಬೆರಳು ಮತ್ತು ಮಧ್ಯದ ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಗೊತ್ತಲ್ಲ, ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸಮಾನ ಮುದ್ರೆಯನ್ನು 15 ನಿಮಿಷ, ಪ್ರಾಣ ಮುದ್ರೆಯನ್ನು ಒಂದು 10 ನಿಮಿಷ ಮಾಡಿದರೆ ಸಾಕು. ನಿಮ್ಮ ಒಂದು ಇಮ್ಯುನಿಟಿ ಪವರು ಜಾಸ್ತಿ ಆಗ್ತಾ ಬರುತ್ತೆ. ಇದು ಅತ್ಯದ್ಭುತವಾದಂಥ ಮುದ್ರೆ ಅಂತ ಹೇಳ್ಬೋದು. ಇನ್ನು ಬರಬೇಕಾಗಿರೋ ದುಡ್ಡು ಬಂದಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಿದೆ ಗುರುಗಳೇ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಂದರೆ, ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡೋದ್ರಿಂದ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಅತ್ಯದ್ಭುತವಾದಂತಹ ಇದು 6 ತಿಂಗಳಲ್ಲಿ, ಅದು ಭಾಳಷ್ಟು ಜನಕ್ಕೆ ಅನುಭವ ಆಗಿ 6 ತಿಂಗಳಲ್ಲಿ ಸಾಲಗಳೇ ತೀರೋಗ್ಬಿಟ್ಟಿದೆ. ಗುರುಗಳೇ ಸಾಲ ಇತ್ತು ಗುರುಗಳೇ, ತುಂಬ ಸಾಲ ಇತ್ತು, ಈಗ ಸಾಲ ಬಡ್ಡಿ ಕಟ್ಟೋಕ್ಕಾಗ್ತಿಲ್ಲ, ಇವಾಗ ತೀರಿಸ್ಬಿಟ್ಟಿದ್ದೀನಿ ಗುರುಗಳೇ ಅಂತಾರೆ. ಅದಕ್ಕೋಸ್ಕರ ರಾಮಬಾಣ ಅಂದೆ. ಇದು ಕೇವಲ ಸಾಲ ಮಾಡಿರೋರಿಗೆ ಅಂತಲ್ಲ, ಇಂಪ್ರೂವ್ಮೆಂಟ್ ಆಗಬೇಕು. ಗುರುಗಳೇ 20 ವರ್ಷದಿಂದ ನಾನು ಕಷ್ಟಪಡ್ತಾಯಿದ್ದೀನಿ ಗುರುಗಳೇ, ಆದರೂ ಕೂಡ ಒಂದು ಸೈಟ್ ತೊಗೊಂಡಿಲ್ಲ, ಒಂದು ಮನೆ ತೊಗೊಂಡಿಲ್ಲ, ಮತ್ತು ಒಂದು ಇಂಪ್ರೂವ್ಮೆಂಟ್ ಆಗಿಲ್ಲ ಗುರುಗಳೇ, ನಾನು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಮತ್ತು ಮಕ್ಕಳಿಗೆ ಮದುವೆ ಮಾಡಬೇಕು, ಮಕ್ಕಳಿಗೆ ಓದಿಸ್ಬೇಕು, ತುಂಬ ಎಜುಕೇಷನ್ ಫಾರಿನೆಲ್ಲ ಇಟ್ಟು ಓದಿಸ್ಬೇಕು, ದುಡ್ಡಿಲ್ಲ ಗುರುಗಳೇ. ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ, ಆದರೆ ದುಡ್ಡು ಬೇಕು. ಮಕ್ಕಳಿಗೆ ಮದುವೆ ಮಾಡಬೇಕು, ಮಕ್ಳಿಗೆ ಆಸ್ತಿ ಅಂತ ಮಾಡಬೇಕು, ಒಡವೆಗಳು ಮಾಡಿಸ್ಕೋಬೇಕು, ಕಾರು ಗೀರು ಈ ಥರದ್ದು ಏನಾದ್ರು ಒಂದು ತೊಗೊಂಡು ಓಡಾಡಬೇಕು. ಆದರೂ ಕೂಡ ಸಾಲ ಮಾಡಿಲ್ಲ, ಆದರೂ ಕೂಡ ಇದು ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ. ಏನು ಮಾಡೋದು? ಬಿಸ್ನೆಸ್ ಚೆನ್ನಾಗಾಗಬೇಕು, ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭ ಬರ್ತಾಯಿದೆ, ಅಲ್ಲಿಗೆ ಸರಿ ಹೋಗ್ತಾಯಿದೆ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಇದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ, ಅಥವಾ ನಿಮ್ಮ ಕಡೆಯವ್ರನ್ನ ಯಾರಾದರೂ ಕಳಿಸಿ. ಕೊರಿಯರಲ್ಲಿ ಕಳಿಸಿದ್ರೆ ಅವ್ರಿಗೆ ಮುಟ್ಟಿ ಅದು ಅವ್ರಿಗೆ ಒಂದು ಎನರ್ಜಿ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವೇ ಬನ್ನಿ, ನಿಮ್ಮ ಒಂದು ಎಲ್ಲ ರೀತಿಯಂಥ ಒಂದು ಹಣಕಾಸಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಿ. ಗೊತ್ತಲ್ಲ, ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತ ಭಾಳಷ್ಟು ಜನ ಗುರುಗಳೇ ನಾನು ತೊಗೋಬೇಕು ಅಂತ ಮನಸ್ಸು ಮಾಡ್ತಾಯಿದ್ದೀನಿ ಗುರುಗಳೇ, ಆಗ್ತಾನೇ ಇಲ್ಲ 1 ವರ್ಷದಿಂದ 6 ತಿಂಗಳಿಂದ. ಅದಕ್ಕೋಸ್ಕರ ನೀವು ಸಂಕಲ್ಪ ಮಾಡಿ, ಡೈಲಿ ಒಂದು 10 ಸರಿ ನಾನು ತೊಗೋಬೇಕು ಅಂದ್ಕೊಳ್ಳಿ. ಅದು ಹೇಗೋ ಬಂದು ನಿಮ್ಮ ಒಂದು ಮನೆಗೆ ಬಂದು ತಲುಪುತ್ತೆ. ಇನ್ನೊಂದು, ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳೋದಕ್ಕಾಗೋದು, ಎಲ್ಲರಿಗೂ ಕೂಡ ಇದು ತೊಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಖಂಡಿತವಾಗ್ಲೂ ನೀವು ನಿಮ್ಮ ಹಣಕಾಸಿನ ಸಮಸ್ಯೆಗೆ, ನಿಮ್ಮ ಅಷ್ಟಲಕ್ಷ್ಮಿ ಅಂತ ಮನೇಲಿ ಇತ್ತು ಅಂತಂದರೆ ಹಣಕಾಸಿನ ಸಮಸ್ಯೆಗೆ ತಲೆ ಕೆಡಿಸ್ಕೊಬೇಡಿ, ಬೇರೆದಕ್ಕೆ ಯಾವ್ದಾದ್ರು ತಲೆ ಕೆಡಿಸ್ಕೊಡಿ. ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ. ತುಂಬ ಅತ್ಯದ್ಭುತವಾದಂತಹ ಒಂದು ಯಂತ್ರ ಇದಾಗಿರುತ್ತೆ. ಹಾಗಾಗಿ ಭಾಳಷ್ಟು ಜನಕ್ಕೆ ಅದು ಅನುಕೂಲ ಆಗ್ತಾಯಿದೆ, ನಿಮಗೂ ಕೂಡ ಅದು ಅನುಕೂಲ ಆಗ್ತಾ ಬರುತ್ತೆ. ತುಂಬ ಅತ್ಯದ್ಭುತವಾದಂಥ ಒಂದು ವಿಚಾರ, ಅತ್ಯದ್ಭುತವಾದಂಥ ಒಂದು ಯಂತ್ರ ಇದಾಗಿರುತ್ತೆ. ಅದಕ್ಕೋಸ್ಕರ ನೀವು ಎಲ್ಲರೂ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ ನಿಮ್ಮ ಸಮಸ್ಯೆಗಳು ಎಲ್ಲ ಬರೆಯಾಗಿರುತ್ತೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇದು ದೇವ್ರ ಮನೆಯಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನೂ ಇಲ್ಲ. ಯಂತ್ರಗಳಿಗೆ ಪೂಜೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಅಷ್ಟಲಕ್ಷ್ಮಿ ಯಂತ್ರ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳನ್ನ ಬಗೆಹರಿಸಿದೆ. ನೀವು ತೊಗೊಂಡೋಗಿ ಮನೇಲಿ ಪ್ರತಿಷ್ಠಾಪನೆ ಮಾಡೋದು ಒಂದೇ ಬಾಕಿ ಅಂತ ಹೇಳ್ತಾ
ಇದು ಅತ್ಯದ್ಭುತ ಅಂತ ಲಕ್ಷ್ಮೀ ವಿಚಾರ ಅಂತ ಹೇಳ್ಬೋದು. ಮತ್ತು ನಾನು ಹೇಳುವಂಥ ಒಂದು ಸಣ್ಣ ಒಂದು ತಂತ್ರವನ್ನು ನೀವು ಮಾಡೋದ್ರಿಂದ ಭಾಳಷ್ಟು ಜನಕ್ಕೆ ಏನಾಗುತ್ತೆ ಅಂತ ಏನೋ ತುಳಿತಾರೆ, ದಾಟ್ತಾರೆ, ಇನ್ನೊಂದು ನೆಗೆಟಿವ್ ಎನರ್ಜಿ ಮಾಟ ಮಂತ್ರ ಅನ್ಕೋತೀರಾ ಭಾಳಷ್ಟು ಜನ, ಅಥವಾ ಏನೋ ದೃಷ್ಟಿ ಅಂದ್ಕೊಂಡಿದ್ದೀರಾ. ಈ ಥರದ್ದು ನಾನಾ ರೀತಿಯಿಂದ ಯಾರೋ ಒಂದು ಹಾಕಿದರೆ ನಿಮಗೆ ಈ ಒಂದು ಕೆಲವೊಂದರ ವಸ್ತುಗಳನ್ನು ನೀವು ಪರ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಅವ್ರು ಏನೇ ಮಾಡಿಸಿದ್ರು, ನೀವು ಏನೇ ತುಳಿದ್ರು, ಏನೂ ದಾಟಿದ್ರು ಕೂಡ ನಿಮ್ಗೆ ಏನೂ ತೊಂದರೆ ಆಗೋದಿಲ್ಲ. ಏನು ಅಂತ ನಾವು ಹೇಳೋದಾಯಿತು ಅಂತಂದರೆ, ಒಂದು ಸಣ್ಣ ಒಂದು ಕವರಲ್ಲಿ ಏನು ಹೇಳಿ, ನಿಮ್ಮ ಒಂದು ಪರ್ಸಲ್ಲಿ ಅಥವಾ ಜೋಬಲ್ಲಿ ಸದಾ ಇಟ್ಕೊಳ್ಳಿ. ಈ ಥರ ಒಂದು ಕವರ್ ತೊಗೊಳ್ಳಿ. ಈ ಥರ ಒಂದು ಚಿಕ್ಕ ಕವರಲ್ಲಿ ಲಾವಂಚದ ಬೇರು ಸ್ವಲ್ಪ, ಇದು ಲಾವಂಚದ ಬೇರು ಎಲ್ಲಿ ಸಿಗುತ್ತೆ ಅಂದರೆ ಗ್ರಂಥಿಗೆ ಅಂಗಡಿಗೆ ಸಿಗ್ತಾರೆ. ಅರಿಶಿನ ಕುಂಕುಮ ಸೇಲ್ ಮಾಡ್ತಾರಲ್ಲ, ಹೋಮ ಹವನಾದಿಗಳಿಗೆ ಇದನ್ನು ಹಾಕ್ತಾರೆ. ಇವು ಎಲ್ಲಪ್ಪ ಸಿಗಲ್ಲ ಅಂತ ನೀವು ತಲೆ ಕೆಡಿಸ್ಕೋಬೇಡಿ, ಏನಪ್ಪ ಏನೋ ಹೇಳ್ಬಿಟ್ಟು ಗುರುಗಳು ಅಂತ ತಲೆ ಕೆಡಿಸ್ಕೊಳ್ಳಿ. ಲಾವಂಚದ ಬೇರು ಸಿಕ್ಕೇ ಸಿಗುತ್ತೆ, ಸ್ವಲ್ಪ ತೊಗೊಳ್ಳಿ. ಅದು 3 ರೂಪಾಯಿಗೆ 5 ರೂಪಾಯಿಗೆ ತೊಗೊಳ್ಳಿ. ಒಂದು 10 ರೂಪಾಯಿ ಕೊಡಿ ಅಂದರೆ ಕೊಡ್ತಾರೆ. ಇಷ್ಟು ಅದನ್ನು ಈ ಥರ ಒಂದು ಕವರಲ್ಲಿ ಹಾಕಿ, ಜೊತೆಗೆ ಬೇವಿನ ಎಲೆ ಗೊತ್ತಲ್ಲ, ಎಷ್ಟು ಬೇವಿನ ಎಲೆ, ಒಂದು 10 ಬೇವಿನ ಎಲೆ ಗೊತ್ತಲ್ಲ, ಅದನ್ನು ಹಾಕಿ ಅದರೊಳಗೆ ಕವರ್ ಒಳಗಡೆ. ಮತ್ತು ಬಿಳಿ ಸಾಸಿವೆ ಗೊತ್ತಲ್ಲ, ಅದನ್ನು ಕೂಡ ಇದ್ರ ಒಳಗಡೆ ಕವರ್ ಒಳಗಡೆ ಹಾಕಿ. ಈ 3 ಕೂಡ ನೀವೇನು ಮಾಡಿ ಅಂತಂದರೆ, ಲಾವಂಚದ ಬೇರು, ಬೇವಿನ ಎಲೆ ಮತ್ತು ಬಿಳಿ ಸಾಸಿವೆ 3 ಕೂಡ ಈ ಒಂದು ಕವರ್ನಲ್ಲಿ ಹಾಕಿ ನೀವೇನು ಮಾಡಬೇಕು ಅಂತಂದರೆ, ನೀವು ಪರ್ಸಲ್ಲಿ ಅಥವಾ ನಿಮ್ಮ ಜೋಬಿನಲ್ಲಿ ಇಟ್ಕೋಬೇಕು. ಗೊತ್ತಲ್ಲ, ಇಟ್ಕೋತು ಅಂತಂದರೆ ಯಾರೇ ನಿಮ್ಮದು ಅದು ಒಣಗೋಗುತ್ತೆ, ಅದು ಬೇವಿನ ಎಲೆ ಒಣಗೋಗುತ್ತೆ, ಬಿಳಿ ಸಾಸಿವೆ ಆಗುತ್ತೆ, ಲಾವಂಚ ಆಲ್ರೆಡಿ ಒಣಗಿರುತ್ತೆ, ತಲೆ ಕೆಡಿಸ್ಕೊಬೇಡಿ. ಅದು ನೀವೇನು ಮಾಡಿ ಅಂತಂದರೆ ಇಟ್ಕೋಬೇಕು. ಇದೇನು ಮಾಡುತ್ತೆ ಅಂದರೆ, ನೀವೇನೋ ಒಂದು ಮಾಡಾಕಿತ್ತು ಅಂತಂದರೆ ನಿಮಗೆ ಒಂದು ಇಡೀ ಬಾಡಿಗೆ, ಇಡೀ ನಿಮ್ಮ ದೇಹಕ್ಕೆ ಅಂದರೆ ಅವರ ಅಂತ ಹೇಳ್ತಾರೆ, ಅಥವಾ ಆರೋ ಎನರ್ಜಿ ಅಂತ ಹೇಳ್ತಾರೆ, ಆ ಒಂದು ಇದಕ್ಕೆ ಪ್ರೊಟೆಕ್ಷನ್ ಲೇಯರ್ ಆಗುತ್ತೆ. ಯಾವುದೇ ರೀತಿಯಂಥ ನೆಗೆಟಿವ್ ಎನರ್ಜಿ ಕೂಡ ನಿಮಗೆ ಬರೋದಿಲ್ಲ, ತಟ್ಟೋದಿಲ್ಲ. ನೀವೊಂದು ದಾಟಿದ್ರೂ ಕೂಡ ಈ ಒಂದು ವಸ್ತು ಲಾವಂಚದ ಬೇರು ಮತ್ತು ಬೇವಿನ ಎಲೆ, ಬಿಳಿ ಸಾಸಿವೆ, ಅದು ನೆಗೆಟಿವ್ ಎನರ್ಜಿ ಎಲ್ಲ ಹೇಳ್ಕೊಳ್ಳುತ್ತೆ ಮತ್ತು ಅದನ್ನು ರಿಬೌಂಡ್ ಮಾಡ್ತಾರೆ, ಅದನ್ನು ತಳ್ಳುತ್ತೆ ಆಚೆಗೆ. ಅಷ್ಟು ಒಂದು ಶಕ್ತಿಶಾಲಿಯಾಗಿರುವಂತಹ ಒಂದು ಬೇರುಗಳು, ಎಲೆಗಳು ಇದಾಗಿರುತ್ತೆ. ಹಾಗಾಗಿ ನೀವು ಇದನ್ನು ಸದಾ ಇಟ್ಕೋಬೇಕು. ಇದನ್ನು ನೀವೇನು ಮಾಡಬೇಕು ಅಂತಂದರೆ, ನೀವು ಮಿನಿಮಮ್ ಇದರ ಪವರ್ ಎಷ್ಟು ದಿನ ಇರುತ್ತೆ ಅಂದರೆ 1 ರಿಂದ 1.5 ತಿಂಗಳು ಇರುತ್ತೆ, 45 ಡೇಸ್. ಅದು 2 ತಿಂಗಳು ಕೂಡ ಇಟ್ಕೋಬೋದು. ಅಕಸ್ಮಾತ್ ನೀವು 1 ತಿಂಗಳಿಗೆ ಒಂದು ಸರಿ ಚೇಂಜ್ ಮಾಡಿದ್ರೆ ಒಳ್ಳೆಯದು. ಮಿನಿಮಮ್ ಮ್ಯಾಕ್ಸಿಮಮ್ 2 ತಿಂಗಳವರೆಗೂ ಇರುತ್ತೆ. 1 ತಿಂಗಳೊಳಗಡೆ ನೀವು ಹೊಸ ಲಾವಂಚದ ಬೇರು ಮತ್ತು ಒಂಚೂರು ಬೇವಿನ ಎಲೆ ಮತ್ತು ಬಿಳಿ ಸಾಸಿವೆ ಸ್ವಲ್ಪ ಇಷ್ಟನ್ನು ಚೇಂಜ್ ಮಾಡ್ತಾಯಿರಿ. 1 ತಿಂಗಳಿಗೆ ಒಂದು ಸರಿ, 30 ದಿನಕ್ಕೆ ಒಂದು ಸರಿ ಚೇಂಜ್ ಮಾಡಿ. ಇಲ್ಲದ್ರೆ ಅಮಾವಾಸ್ಯೆಗೆ ನೀವು ಚೇಂಜ್ ಮಾಡಿ, ಅಮಾವಾಸ್ಯೆಗೆ ಚೇಂಜ್ ಮಾಡಿ ಹೊಸದನ್ನ ಇಟ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬಂದ್ಬಿಡುತ್ತೆ. ಹಾಗಾಗಿ ನೀವೇನು ಮಾಡಿ ಅಂತಂದರೆ, ಈ ಒಂದು 3 ವಸ್ತುವನ್ನು ಇಟ್ಕೋದ್ರೆ ಯಾವುದೇ ರೀತಿಯ ಮಾಟ ಮಂತ್ರ, ವಾಮಾಚಾರ ಪ್ರಯೋಗದಿಂದ ದೃಷ್ಟಿದೋಷ, ನರದೃಷ್ಟಿ, ಕೆಟ್ಟ ದೃಷ್ಟಿ, ಎಲ್ಲ ರೀತಿಯಂಥ ಒಂದು ದೃಷ್ಟಿ ದೋಷಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಇದು ಅತ್ಯದ್ಭುತವಾದಂಥ ಒಂದು ಸರಳವಾದಂಥ ಒಂದು ತಂತ್ರ ಮತ್ತು ತಂತ್ರ ಸಾರ ಅಂತ ಹೇಳ್ಬೋದು. ಇದು ಇವತ್ತಿನ ಅತ್ಯದ್ಭುತವಾದಂಥ ಒಂದು ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಗೇನೋ ನೀವು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಂಡು ಬಗೆಹರಿಸ್ಕೊಡುತ್ತೆ. ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರ. ಕುಂಡಲಿನಿ ತಂತ್ರ ಜೀವನದಲ್ಲಿ ಯಾವುದೇ ರೀತಿಯಂಥ ಸಮಸ್ಯೆಗಳಿದ್ದರೂ ಕೂಡ ನಾನು ಹೇಳ್ಕೊಡುವಂಥ ಕುಂಡಲಿನಿ ತಂತ್ರವನ್ನು 10 ನಿಮಿಷಗಳ ಕಾಲ ಪ್ರತಿದಿನ ಮಾಡಿ 6 ತಿಂಗಳಲ್ಲಿ ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಗೊತ್ತಲ್ಲ, ಯಾವ್ಯಾವ ಸಮಸ್ಯೆ ನಿವಾರಣೆ ಆಗುತ್ತೆ ಅಂದರೆ, ಭಾಳಷ್ಟು ಜನಕ್ಕೆ ಜನರ ದೃಷ್ಟಿ, ಕಣ್ಣು ದೃಷ್ಟಿ, ಕೆಟ್ಟ ದೃಷ್ಟಿ ನಿವಾರಣೆ ಆಗ್ತಾ ಬರುತ್ತೆ. ಮತ್ತು ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ ನಿವಾರಣೆ ಆಗುತ್ತೆ. ಜಗಳಗಳು, ಕದನಗಳು ನಿವಾರಣೆ ಆಗ್ತಾ ಬರುತ್ತೆ. ಕುಟುಂಬದಲ್ಲಿ ತುಂಬ ಒಂದು ಮಾತಾಡಿಸ್ದೇ ಇರೋವಂಥ ಒಂದು ವರ್ಸ್ಟ್ ಸಿಚುವೇಶನ್ ಇದನ್ನು ಸರಿ ಹೋಗುತ್ತೆ. ಮತ್ತು ಭಾಳಷ್ಟು ಮಕ್ಕಳಾಗುವಂಥ ಒಂದು ಯೋಗ ಬರುತ್ತೆ. ಮತ್ತು ಇನ್ನೊಂದು ಶತ್ರುಬಾಧೆ, ಹಿತಶತ್ರುಗಳ ಬಾಧೆ, ಮತ್ತು ಕೋರ್ಟ್ ಕಚೇರಿಗಳ ಸಮಸ್ಯೆ, ಲ್ಯಾಂಡ್ ಲಿಟಿಗೇಷನ್ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ. ಮತ್ತು ವಾಕ್ಸಿದ್ಧಿ ಅನ್ನುವಂಥದ್ದು ಬರುತ್ತೆ. ನಿಮ್ಮ ಮಾತನ್ನು ಎಲ್ಲರೂ ಆಕರ್ಷಣೀಯಭೂತವಾಗಿ ಕೇಳ್ತಾರೆ, ತುಂಬ ಆಕರ್ಷಣೆ ಆಗಿಬಿಡ್ತೀರ, ಮಾತನ್ನು ಎಲ್ಲರೂ ಕೇಳ್ತಾರೆ. ಮತ್ತು ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊಂಡು ಅದೆಲ್ಲ ಸರಿ ಆಗ್ತಾ ಬರುತ್ತೆ. ಶಾಂತಿ, ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ. ಅವರ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ನಾನು ಹೇಳ್ಕೊಂಡಂಥ ಕುಂಡಲಿನಿ ತಂತ್ರವನ್ನು 10 ನಿಮಿಷಗಳ ಕಾಲ ಮಾಡಿ ಅದೆಂಥದ್ದೇ ಸಮಸ್ಯೆ ಇದ್ರೂ ನಿವಾರಣೆ ಆಗುತ್ತೆ.
3 ಕಾರಣಗಳಿಗೋಸ್ಕರ ನೀವು ಅದು ಅಟೆಂಡ್ ಮಾಡಬೇಕು. ಯಾವುದಕ್ಕೆ ಅಂದರೆ ಎಲ್ಲ ರೀತಿಯಿಂದ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಿರೋಂಥ ರೀತಿ ತಡೆಯೋದಕ್ಕೆ, ಮತ್ತು ನಿಮ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ ಫ್ರೆಂಡ್ಸು, ಇವ್ರುಗಳಿಗೆ ಏನಾದ್ರು ಸಮಸ್ಯೆ ಇತ್ತು, ನೀವು ಇದನ್ನು ಮಾಡಿ ಅವ್ರಿಗೆ ಅರ್ಪಣೆ ಮಾಡಿದ್ರೆ ಅವ್ರ ಸಮಸ್ಯೆಗಳು ನಿವಾರಣೆ ಅದನ್ನು ಹೇಳ್ಕೊಡ್ತೀನಿ ಹೇಗೆ ಅಂತ. ಮತ್ತು ಶ್ರೀಮಂತರಾಗುವಂಥದ್ದು ಹೇಗೆ ಅಂತ ಕೆಲವೊಂದು ಸೂತ್ರಗಳನ್ನ ಹೇಳ್ಕೊಡ್ತೀವಿ. ಮತ್ತು ದುಡ್ಡನ್ನು ಎಷ್ಟು ಬೇಕಾದರೂ ಉಳಿಸ್ಬೋದು ಅದನ್ನು ಕೂಡ ನಾವು ಹೇಳ್ಕೊಡ್ತೀವಿ. ಜೊತೆಗೆ ಇನ್ನೊಂದು ಮೇಯ್ನಾಗಿ ವಿಶೇಷವಾಗಿ ಏನು ಹೇಳ್ಕೊಡ್ತೀವಿ ಅಂತಂದರೆ, ಯಾವುದೇ ಬಿಸ್ನೆಸ್ ಮಾಡಿದ್ರೂ ಕೂಡ ನಿಮಗೆ ಲಾಸ್ ಅನ್ನೋದೇ ಆಗಬಾರ್ದು, ಅದನ್ನು ಹೇಳ್ಕೊಡ್ತೀವಿ. ಬಂಡವಾಳ ಇಲ್ಲದೇ ನೀವು ಬಿಸ್ನೆಸ್ ಮಾಡೋದು ಹೇಗೆ ಅನ್ನೋಂಥದ್ದು ಕೂಡ ಈ ಒಂದು ಶಿಬಿರದಲ್ಲಿ ಹೇಳ್ಕೊಡ್ತೀವಿ. ಜೊತೆಗೆ ಹಣಕಾಸಿನ ಸಮಸ್ಯೆ ನೀವು ಅಷ್ಟಲಕ್ಷ್ಮಿಯಿಂದ ತೊಗೊಂಡಿರ್ತೀರ, ಜೀವನದ ಸಮಸ್ಯೆಗೆ ಕುಂಡಲಿತ ಅಂತ ಕಲ್ತ್ಕೋತೀರಾ. ಇನ್ನು ಆರೋಗ್ಯದ ಸಮಸ್ಯೆ ಮುದ್ರಾಯೋಗ. ಈ ಮುದ್ರಾಯೋಗವನ್ನು ನೀವು ಕಲ್ತ್ಕೊಂಡಿದ್ದಾಯಿತು ಅಂದರೆ BP ಮತ್ತು ಶುಗರ್ 2-3 ದಿನದಲ್ಲಿ ನಾರ್ಮಲ್ ಬರುತ್ತೆ. ಥೈರಾಯ್ಡ್ ಮತ್ತು ಟನ್ಸನ್ಸು 1-2 ತಿಂಗಳಲ್ಲಿ ಬರುತ್ತೆ. 7 ದಿನದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ. 10 to 11 ಡೇಸಲ್ಲಿ ಅಸ್ತಮ ಅನ್ನೋದು ಕ್ಯೂರ್ ಆಗುತ್ತೆ. 20 ಡೇಸಲ್ಲಿ 20 ದಿನದ ಒಳಗಡೆ ನಿಮಗೆ ಪೈಲ್ಸ್ ಮತ್ತು ಪಿಸ್ತುಲ ಪ್ರಾಬ್ಲಮ್ ಆಗುತ್ತೆ. ಮತ್ತು 1 ತಿಂಗಳಲ್ಲಿ ಮಂಡಿ ನೋವು, ಸೊಂಟ ನೋವು, ಇಂಡಿ ನೋವು, ಆರ್ಥೈಟಿಸ್, ಆರ್ಥೈಟಿಸ್, ಸರ್ವಿಕಲ್ ಸ್ಪಾಂಡೈಟಿಸು, ಬೆನ್ನೋವು, ನಾನಾ ರೀತಿಯಂಥ ಒಂದು ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ. ಮತ್ತು ಸ್ಕಿನ್ ಪ್ರಾಬ್ಲಮ್, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು, PCOD ಪ್ರಾಬ್ಲಮ್ಮು, ಈ ಥರ ನಾನಾ ರೀತಿಯಂಥ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಬರುತ್ತೆ ಈ ಒಂದು ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರದಿಂದ. ಅದಕ್ಕೋಸ್ಕರ ಅತ್ಯದ್ಭುತವಾದಂತಹ ಒಂದು ಶಿಬಿರ ಆಗಿರುತ್ತೆ. ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ನೀವು ಬಂದದನ್ನು ಸೇರ್ಕೋ. ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ. ತುಂಬ ನೀವು ಬೇರೆಯವ್ರಿಗೂ ಕೂಡ ಅದನ್ನು ಟೀಚ್ ಮಾಡಬಹುದು. ಅಷ್ಟೊಂದು ವೈಜ್ಞಾನಿಕತೆಯಿಂದ ಕೂಡಿರುತ್ತೆ ಈ ಒಂದು ಶಿಬಿರ ಅಂತ ಹೇಳ್ಬೋದು. ಇಲ್ಲ ಇದನ್ನು ಕಲ್ತ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ